ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಅನ್ನದಾತನ ಬೆನ್ನೆಲುಬು ಮುರಿಯುತ್ತಿದೆ ಸರ್ಕಾರ. ರೈತ ದೇಶದ ಬೆನ್ನೆಲುಬು ಎಂದು ಬಾಯಿ ಮಾತಿನಲ್ಲಿ ಹೇಳುತ್ತಾರೆಯೇ ಹೊರತು ಅವನಿಗಾಗಿ ರೂಪಿತವಾದ ಯಾವುದೇ ಯೋಜನೆಗಳು ಅವನಿಗೆ ಅನುಕೂಲವಾಗುತ್ತಿಲ್ಲ. ಇದರಿಂದಾಗಿ ರೈತ ಸಂಕಷ್ಟದಲ್ಲೇ ಸಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಅಂಥದೇ ಸ್ಥಿತಿ ಶೇಂಗಾ ಬೆಳೆದಿರುವ ರೈತರಿಗೆ ಬಂದೊದಗಿದೆ. ತಿಂಗಳ ಹಿಂದೆ ಕೇಂದ್ರ ಸರ್ಕಾರ ಶೇಂಗಾಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಿ ರಾಜ್ಯ ಸರ್ಕಾರದ ಕೆಎಫ್ ಮೂಲಕ ಶೇಂಗಾ ಖರೀದಿಗೆ ಅವಕಾಶ ಕಲ್ಪಿಸಿ ಶೇಂಗಾ ಖರೀದಿ ಜವಾಬ್ದಾರಿಯನ್ನು ಜಿಲ್ಲೆಯಲ್ಲಿನ ಎಣ್ಣೆ ಬೀಜ ಬೆಳೆಗಾರರ ಸಹಕಾರಿ ಸಂಘಗಳಿಗೆ ವಹಿಸಿಕೊಡಲಾಗಿತ್ತು. ರೈತರ ನೋಂದಣಿ ನಂತರ ಆರಂಭದಲ್ಲಿ ಕೇವಲ ಕೆಲವೇ ರೈತರಿಂದ ಸಂಘಗಳು ಶೇಂಗಾ ಖರೀದಿ ಮಾಡಿದ್ದವು. ಆದರೆ ನೋಂದಣಿ ಪ್ರಕ್ರಿಯೆ ಒಮ್ಮೆಲೆ ಬಂದಾಯಿತು. ಈ ಮಧ್ಯೆ ನೋಂದಣಿ ಮಾಡಿಸಿದ್ದ ರೈತರಿಂದ ಖರೀದಿಸಿದ ಶೇಂಗಾವನ್ನು ಸಹ ಕೆಎಫ್ ಇನ್ನೂ ತನ್ನ ಸುಪರ್ದಿಗೆ ಪಡೆದಿಲ್ಲ. ಹೀಗಾಗಿ ಸಂಘಗಳು ತಾವು ಖರೀದಿಸಿದ ಶೇಂಗಾವನ್ನು ಗೋದಾಮುಗಳಲ್ಲೇ ಇಟ್ಟುಕೊಂಡು ಕಾಯುವ ಪರಿಸ್ಥಿತಿ ಉದ್ಭವಿಸಿದೆ. ಹಾಗಾದರೆ ಇದಕ್ಕಾರು ಹೊಣೆ? ಸದ್ಯ ಒಕ್ಕಲಿ ಮುಗಿಸಿರುವ ರೈತರು ಶೇಂಗಾ ಮಾರಾಟಕ್ಕೆ ಸಜ್ಜಾಗಿದ್ದಾರೆ. ಆದರೆ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳು ಬಂದಾಗಿವೆ. ಹೀಗಾಗಿ ಸಾಲ ಸೂಲ ಮಾಡಿ ಶೇಂಗಾ ಬೆಳೆದ ರೈತ ನೊಂದು ಆತ್ಮಹತ್ಯೆಗೆ ಶರಣಾಗುವ ದಿನಗಳು ದೂರವಿಲ್ಲ. ಇನ್ನು ಈ ಕುರಿತು ರೈತಪರ ಸಂಘಟನೆಗಳು ಹೋರಾಟಕ್ಕೆ ಇಳಿಯಲು ಪ್ರಯತ್ನಿಸಿದರೆ ಅದಕ್ಕೆ ಸರ್ಕಾರದ ಬೇರೆ ಬೇರೆ ಇಲಾಖೆಗಳು ಅವಕಾಶ ಕೊಡುತ್ತಿಲ್ಲ. ಹಲವು ಬಾರಿ ಬೆಳೆಗಾರರು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ರೈತರು ಮನವಿ ಸಲ್ಲಿಸಿದ್ದರೂ ಕೂಡ ಯಾವುದೇ ಪ್ರಯೋಜನವಾಗುವ ಲಕ್ಷಣಗಳು ಕಾಣುತ್ತಿಲ್ಲ. ಜಿಲ್ಲಾಧಿಕಾರಿಗಳಾಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಅಥವಾ ಆಯಾ ತಾಲೂಕುಗಳ ಶಾಸಕರಾಗಲಿ ರೈತರ ಸಂಕಷ್ಟ ಆಲಿಸುತ್ತಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. ರಾಜಕಾರಣಿಗಳಿಗೆ ರೈತರ ಕಲ್ಯಾಣ ಎಂಬುದು ಕೇವಲ ಬಾಯಿ ಮಾತಿನ ಚಪಲ ತೀರಿಸಿಕೊಳ್ಳುವ ಸಾಧನವಾಗಿದೆ. ಈಗಲಾದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತು ಶೇಂಗಾ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಲು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಬೀದಿಗಿಳಿದು ರೈತರು ಹೋರಾಟ ಮಾಡುವ ಪರಿಸ್ಥಿತಿಯನ್ನು ಸರ್ಕಾರವೇ ನಿರ್ಮಾಣ ಮಾಡಿದಂತಾಗುತ್ತದೆ ಎಂದು ಕೃಷಿಕ ಸಮಾಜದ ಲಕ್ಷ್ಮೇಶ್ ತಾಲೂಕು ಘಟಕದ ಅಧ್ಯಕ್ಷ ಚೆನ್ನಪ್ಪ ಷಣ್ಮುಖಿ ಹೇಳುತ್ತಾರೆ. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಜಿಲ್ಲೆಯಲ್ಲಿ ಸುಮಾರು 1464 ರೈತರು ಶೇಂಗಾ ಖರೀದಿಯನ್ನು ಒಂದು ನೋಂದಣಿ ಪಡೆದಿದ್ದಾರೆ. ಆದರೆ ನೋಂದಣಿ ಬಂದಾಗಿದ್ದರಿಂದ ರೈತರು ಭಾಳ ಒಂದು ಕಂಗಾಲಾಗಿದ್ದಾರೆ. ರೈತ ನೋಡಿ ಚೀಲ ತುಂಬಿ ಮತ್ತು ಏನು ಮಾಡ್ತಿದ್ದಾನೆ ಅಂದ್ರೆ ಒಂದು ಇರ್ತಕ್ಕಂಥ ಇವತ್ತಿನ APMC ದರಕ್ಕೆ ಸಹಿತ ಮಾರಾಟ ಮಾಡಿದ್ರಾತು. ನನಗೆ ಆರ್ಥಿಕ ಪರಿಸ್ಥಿತಿ ಗಂಭೀರ ಐತಿ, ಏನು ಮಾಡೋಕ್ಕಾಗಲ್ಲ, ಸರ್ಕಾರ ಮುಂದೆ ಬರಾಕ್ತಾ ಇರಲಿಲ್ಲ ಮತ್ತು ಲಾಗಿನ್ ಓಪನ್ ಮಾಡೋಕ್ತಾ ಇರಲ್ಲ ಅಂಥೇಳಿ ರೈತ ಇವತ್ತು ನೋಡಿ ಸಾಕಾಗಿ ಚೀಲ ತುಂಬಿ ಅವನು ಮಾರಾಟ ಮಾಡ್ತಿದ್ದಾನೆ. ರೈತಗೆ ಯಾರು ಸರ್ಕಾರದವ್ರಲ್ಲಿ ಇನ್ನೂ ಯಾರೂ ಮುಂದೆ ಬರ್ತಾ ಇಲ್ಲ.